ಗುಡ್ ಮಾರ್ನಿಂಗ್ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ದಾನಿಂಗುರು. ಇವತ್ತಿನ ವಿಡಿಯೋ ಮಾಡೋದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ದಾನಯ್ಯ ಕವಟಗಿ ಸರ್ದು ಇವರು ಜೀವನ ಕಥೆ ಹೇಳವಿದ್ದೀನಿ. ಮತ್ತು ಇವರಿಗೆ ಇಂಗ್ಲೆಂಡ್ದಿಂದ ಪ್ರಶಸ್ತಿ ಸಿಕ್ಕದ. ಮತ್ತು ಇವರು ಒಂದು ರಾಜ್ಯದಲ್ಲಿಲ್ಲ 28 ರಾಜ್ಯದಲ್ಲಿ ಹೋಗಿ ಎಕ್ಸಾಮ್ ಬರೆದು ಬಂದಾರ. ಆ ಎಕ್ಸಾಮ್ ಬರೆದು ಬಂದ್ರೆ ಅಲ್ಲಿ ಪಾಸ್ ಆಗ್ಯಾರ. ಮತ್ತು PhD, ಸೆಟ್, ನೆಟ್, TET, CET ಎಕ್ಸಾಮ್ ಬಿ ಪಾಸ್ ಆಗ್ಯಾರ ಇವರು. ಮತ್ತು ಇವ್ರದ್ದು ಜೀವನ ಕತೆ ಸಣ್ಣ ಹಿಡಿದು ದೊಡ್ಡವರ ಆಘಾತಕ್ಕೆ ಏನೇ ಸ್ಟ್ರಗಲ್ ಮಾಡ್ರಿ ಇವ್ರ ಜೀವನ ಒಳಗೆ ಇದ್ರದ್ದು ಎಲ್ಲ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಇವರು ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ತೋಳನೂರು ಗ್ರಾಮದವರು. ಅವರು ಚಿಕ್ಕವರು ಇದ್ದಾಗ 1ನೇ ತರಗತಿ ಹಿಡಿದು 7ನೇ ತರಗತಿಯವರೆಗೆ ಕನ್ನಡ ಮೀಡಿಯಂದಲ್ಲಿ ಎಜುಕೇಷನ್ ತೋತಾರ. ಮುಂದೆ 8ನೇ 9ನೇ 10ನೇ ಹೈಸ್ಕೂಲ್ಗೆ ಸಿದ್ದೇಶ್ವರ ಪ್ರಶಾಲಾ ಅದಲ್ಲಿ ಅವರು ಎಜುಕೇಷನ್ ತೋತಾರೆ. 10ನೇಕ ಇವರಿಗೆ ಇಂಗ್ಲೀಷ್ ವಿಷಯದಲ್ಲಿ 37 ಅಂಕಗಳು ಸಿಗ್ತಾವೆ. ಆದಮೇಲೆ ಮುಂದೆ ಅವರು 10ನೇ ಆದಮೇಲೆ ITI ಮಾಡ್ತಾರೆ. 2 ವರ್ಷ ITI ಮಾಡಿ ಮತ್ತು ರಿಟರ್ನ್ 11ನೇ ಮತ್ತು 12ನೇ ಮಂಗಳೂರು ಕಾಲೇಜದಲ್ಲಿ ಜೂನಿಯರ್ ಕಾಲೇಜಲ್ಲಿ ಅವರು ಅಡ್ಮಿಷನ್ ಮಾಡ್ತಾರೆ. ಅವರಿಗೆ 12ನೇಕ 37 ಮಾರ್ಕ್ ಸಿಗ್ತಾವ. ಅವರು ಅಷ್ಟಕ್ಕೆ ಸ್ವಲ್ಪ ವಿಚಾರ ಮಾಡ್ತಾರೆ ನಾ ಇದರಲ್ಲಿ ಭಾಳ ವಿಚಾರ ಮಾಡ್ತಾರೆ. ಆಮೇಲೆ ಇವರು ನಾ ಇಂಗ್ಲೀಷ್ ಒಳಗೆ ಒಂದು ಕ್ರಾಂತಿ ಮಾಡ್ಬೇಕನ್ನೋ ಒಂದು ಜಿದ್ದು ಮಾಡ್ತಾರೆ. ಆಳಿಗೆ BA ಅಲ್ಲೇ ಅಕ್ಕಲಕೋಟದ ಒಳಗೆ CB ಖೇಡ್ಗಿ ಕಾಲೇಜಲ್ಲಿ BA ಅಡ್ಮಿಷನ್ ಮಾಡ್ತಾರೆ. ಕಂಪಲ್ಸರಿ ಇಂಗ್ಲೀಷ್ ಮತ್ತು ಆಪ್ಷನಲ್ ಇಂಗ್ಲೀಷ್ ಇಡ್ತಾರೆ. ಅವರು BA ಮಾಡ್ತಾ ಇಂಗ್ಲೀಷ್ದಲ್ಲಿ BA ಕಂಪ್ಲೀಟ್ ಮಾಡ್ತಾರೆ ಅವರು. ಆಮೇಲೆ ಮುಂದೆ B.Ed ಬಿ ಮಾಡ್ತಾರೆ. B.Ed ಮಾಡಿದ್ಮೇಲೆ ಅಲ್ಲೇ ಮಂಗಳೂರು ಹೈಸ್ಕೂಲ್ದಾಗ ಇಂಗ್ಲೀಷ್ ಟೀಚರ್ದು ಜಾಗ ಖಾಲಿ ಇದ್ದಿರ್ತಾವೆ. ಅಲ್ಲಿ ಇಂಗ್ಲೀಷ್ ಟೀಚರ್ ಜಾಗ ಖಾಲಿ ಇದ್ದ ಮೇಲೆ ಅಲ್ಲಿ ಅವರು ಜಾಯಿನ್ ಆಗ್ತಾರೆ. ಮತ್ತು ಹೊರಗಿಂದು MA ಮಾಡ್ತಾರೆ ಮುಕ್ತ ವಿದ್ಯಾಪೀಠದಲ್ಲಿ. MA ಅದು ಎಲ್ಲಿ ಇಂಗ್ಲೀಷ್ ವಿಷಯದ ಒಳಗೆ ಮಾಡಿದ್ಮೇಲೆ ಮುಂದೆ ಇಂಗ್ಲೀಷ್ ವಿಷಯದಲ್ಲಿ MA ಕಂಪ್ಲೀಟ್ ಮಾಡ್ತಾರೆ. 10 ವರ್ಷ ಆದ ನಂತರ ಅವರು ಸೆಟ್ ಮತ್ತು ನೆಟ್ ಎಕ್ಸಾಮ್ದು ತಯಾರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಕೆಲವು ವರ್ಷ ಆದಮೇಲೆ ಸೆಟ್ ಮತ್ತು ನೆಟ್ ಎಕ್ಸಾಮ್ ಕ್ಲಿಯರ್ ಆಗ್ತವೆ. ಸೆಟ್ ಮತ್ತು ನೆಟ್ ಎಕ್ಸಾಮ್ ಕೊಡ್ತಾ ಅವರು TET ಮತ್ತು CET ಎಕ್ಸಾಮ್ ಬಿ ಕೊಡ್ತಾರೆ. ಮತ್ತು PhD ಬಿ ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ನಾ ಇಷ್ಟರ ಪೂರ್ತಕ್ಕೆ ಇದ್ರೆ ಹಂಗೆ ನಾ ಇದೇ ಎಕ್ಸಾಮ ಪರ ರಾಜ್ಯದಲ್ಲಿ ಯಾಕೆ ಕೊಡಬಾರ್ದು ತಂದವರು ತನ್ನ ಮನುಷ್ಯಗೆ ಅವರೇ ವಿಚಾರ ಮಾಡಿ ಪರ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹೋಗಿ ಎಕ್ಸಾಮ್ ಕೊಡ್ತಾರೆ. ಅಲ್ಲಿ ಅವರು ಸೆಟ್ ಮತ್ತು ನೆಟ್ ಎಕ್ಸಾಮ್ ಕ್ಲಿಯರ್ ಆಗ್ತಾರೆ. ಅದೇ ಥರದ ಎಲ್ಲ ರಾಜ್ಯಗಳಲ್ಲಿ ಹೋಗಿ ನೋಡ್ರಿ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಗುಜರಾತ್, ಹರಿಯಾಣ, ಉತ್ತರ ಪ್ರದೇಶ್, ಉತ್ತರಾಖಂಡ, ಸಿಕ್ಕಿಂ, ಮಿಜೋರಾಂ, ತ್ರಿಪುರಾ 28 ರಾಜ್ಯಗಳ ಬಳಿ 28 ರಾಜ್ಯದಲ್ಲಿ ಹೋಗಿ ಸೆಟ್ ಮತ್ತು ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ನೋಡ್ರಿ, ನಮ್ಗೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಎಷ್ಟೋ ಹೈರಾಣ ಆಗ್ತದೆ. ಅವರು 28 ರಾಜ್ಯಗಳಲ್ಲಿ ಹೋಗಿ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ನಾವು ನಿಮ್ಮದು ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಆಗ್ತದೆ. ಆದಮೇಲೆ ಅವ್ರದ್ದೇ ಆದಂಥ ಒಂದಲ್ಲ ಎರಡಲ್ಲ 9 ಬುಕ್ಗಳು ಬರೀತಾರೆ ಅವರು. ಇಷ್ಟ್ರಿ 9 ಬುಕ್ಗಳು. ನಮ್ಗೆ ಒಂದೇ ಬುಕ್ ಬರಿಬೇಕಂದ್ರೆ ಎಷ್ಟು ಓದಬೇಕಾಗ್ತದೆ, ಎಷ್ಟು ಪ್ರಯತ್ನ ಮಾಡಬೇಕಾಗ್ತದೆ. ಅವ್ರು 9 ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಮತ್ತು ಅದು ಮುಂದೆ ಏನು ಮಾಡ್ತಾರಪ್ಪ ಅಂದ್ರೆ ಕಳೆದ 10 ವರ್ಷ ಹಿಡಿದು ಯೂಟ್ಯೂಬ್ ಚಾನಲ್ದಲ್ಲಿ ಸೆಟ್ ಮತ್ತು ನೆಟ್, CET ಮತ್ತು TET ಎಕ್ಸಾಮ್ಗೆ ಫ್ರೀ ಕ್ಲಾಸಸ್ ಮಾಡ್ತಾರೆ. ಅವರು ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಕ್ಲಾಸಸ್ ಮಾಡ್ತಾರೆ ಅವರು. ನೋಡ್ರಿ ಎಂಥ ಆಶ್ಚರ್ಯ ಅದ ಮಾತು. ಮತ್ತು ಇದೇ ಥರದ್ದು ಈ ಫ್ರೀ ಕ್ಲಾಸಸ್ ಸ್ಟಾರ್ಟ್ ಮಾಡ್ದೆ ಹಿಡಿದು ಕೆಲವೊಂದು ಉದಾಹರಣೆಗಳು ನಿಮಗೆ ಹೇಳ್ತೀನಿ. ಯಾರಪ್ಪ ಅಂದ್ರೆ ಬೆಳಗಾವದಲ್ಲಿ ಒಬ್ಬರು ಆರ್ಮಿದಾಗ ಜಾಯ್ನ್ ಆಗಿರ್ತಾರೆ. ಈ ದಾನಯ್ಯ ಕವಟಗಿ ಸರ್ದು
ಈ ಮೊಬೈಲ್ದಲ್ಲಿ ಅವ್ರು ಕ್ಲಾಸಸ್ ಕೇಳ್ತಾ ಇರ್ತಾರೆ. ಅವ್ರ ಹತ್ರ ನಾವೀ ಸರ್ದು ಯಾಕೆ ನಾವೀ ಕ್ಲಾಸ್ ಕೇಳಿ ನಾವೀ ಎಕ್ಸಾಮ್ ಯಾಕೆ ಕೊಡಬೇಡ ಅಂತಂದು ಅವ್ರು ವಿಚಾರ ಮಾಡಿ ಆ ಸರ್ ಕ್ಲಾಸ್ ಕೇಳಿ ಅವರು ಎಕ್ಸಾಮ್ ಕೊಡ್ತಾರೆ. ಅವರು ಎಕ್ಸಾಮ್ ಕ್ಲಿಯರ್ ಆಗ್ತಾರೆ. ಇದೇ ಥರದ ಹಲವಾರು ವಿದ್ಯಾರ್ಥಿಗಳು ಎಕ್ಸಾಮ್ ಕ್ಲಿಯರ್ ಮಾಡ್ರಿ. ನಿಮ್ಗೆ ಒಂದೊಂದು ಹೇಳ್ತೀನಿ ಕೇಳ್ರಿ. ಮತ್ತು ಅದೇ ಥರದ ಒಬ್ಬರು ಒಂದು ಶಾಲೆಗೆ ಆಲ್ರೆಡಿ ಜಾಯಿನ್ ಆಗಿರ್ತಾರೆ. ಈ ಸರ್ದು ಯೂಟ್ಯೂಬ್ದಿಂದ ಕೇಳಿ ಅವರು ಕೂಡ ಸರ್ದು ಎಕ್ಸಾಮ್ ಇದು CET ಮತ್ತು ನೆಟ್ ಎಕ್ಸಾಮ್ ವಿಡಿಯೋ ನೋಡಿ ಅವರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ನೋಡ್ರಿ ಹಂಗದ. ಇನ್ನೊಂದು ಆಶ್ಚರ್ಯದೊಂದು ಘಟನೆ ಹೇಳ್ತೀನಿ ಕೇಳ್ರಿ. ಇದು ಬಹಳ ಇಂಪಾರ್ಟೆಂಟ್ ಅದ. ಇದೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಹುಟ್ಟುತ್ತಾ ಹಿಡಿದು ಕಣ್ಣಿಲ್ಲ ಅವರಿಗೆ, ಆ ಹೆಣ್ಣು ಮಗಳಿಗೆ. ಆ ಸರ್ದು ಯೂಟ್ಯೂಬ್ದಾಗ ಸರ್ಚ್ ಮಾಡ್ತಾ ಮಾಡ್ತಾ ಸೆಟ್ ಮತ್ತು ನೆಟ್ ಎಕ್ಸಾಮ್ದು ತಯಾರಿ ಮಾಡ್ತಿರ್ತಾಳೆ. ಅದು ಸರ್ದು ವಿಡಿಯೋ ನೋಡಿ ಅದು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಮುಂದದು ಸರ್ದು ದಿನ ಕ್ಲಾಸಸ್ದು ಅಟೆಂಡ್ ಆತಾಳೆ. ಕಣ್ಣು ಕಾಣಿಸಲ್ಲ, ಬಟ್ ಆದ್ರೆ ಸರ್ದು ವಾಯ್ಸ್ ಕೇಳಿ ಎಕ್ಸಾಮ್ ಕ್ಲಿಯರ್ ಮಾಡ್ತಾಳ್ರಿ. ಅದು ಸುದ್ದಿ ಸರ್ ಮುಟ್ಟಿದ ಮೇಲೆ ಸರ್ ಏನು ಮಾಡ್ತಾರೆ, ಯೂಟ್ಯೂಬ್ದು ಪೈಲಾ ಪೇಮೆಂಟ್ ಆ ಹುಡುಗಿ ಒಯ್ದು ಕೊಡ್ತಾರೆ. ನೋಡ್ರಿ ಎಂಥ ವಿಚಿತ್ರದ ಎಷ್ಟದ. ಯಾಕಂದ್ರೆ ಕಣ್ಣಿದ್ರೆ ಭೀ ಎಕ್ಸಾಮ್ ಬರೆಯಲ್ಲ, ಕಣ್ಣಿಲ್ಲಾರ್ದೆ ನಂದು ವಿಡಿಯೋ ಕೇಳಿ ಎಕ್ಸಾಮ್ ಕ್ಲಿಯರ್ ಮಾಡ್ಯಾಳಲ್ಲ, ಅದಕ್ಕೆ ಸರ್ ಭಾಳ ಖುಷಿಪಟ್ಟು ಆ ಹುಡುಗಿಗೆ ಹೋಗಿ ಸತ್ಕಾರ ಮಾಡಿ ಫಸ್ಟ್ ಪೇಮೆಂಟ್ ಯೂಟ್ಯೂಬ್ದಿಂದ ಬಂದಿರ್ತಾವಲ್ಲ ಆ ರೊಕ್ಕ ಒಯ್ದು ಆ ಹುಡುಗಿಗೆ ಒಂದು ಚಿಕ್ಕ ಕಾಣಿಕೆ ಕೊಡ್ತಾರೆ. ಆ ವಿದ್ಯಾರ್ಥಿ ಈಗ ಒಂದು ಕಾಲೇಜ್ದಲ್ಲಿ ಟೀಚರ್ ಅಂತ ಕೆಲಸ ಮಾಡ್ತಾರೆ, ಅಂಧ ಮಕ್ಕಳದು. ನೋಡ್ರಿ ಹಂಗದ, ಇಷ್ಟು ಆಶ್ಚರ್ಯವಾಗಿದೆ. ನಾವು ಕೂಡ ಯಾಕೆ ಪ್ರಯತ್ನ ಮಾಡಿಬಿಡೋದಂದು ನಮ್ಗೆ ಅನಿಸ್ತದೆ. ಮತ್ತು ಕಳೆದ ಡಿಸೆಂಬರ್ 25ರಲ್ಲಿ 405 ವಿದ್ಯಾರ್ಥಿ ಕೆಸೆಟ್ ಎಕ್ಸಾಮ್ ಪಾಸ್ ಆಗ್ಯಾರ. 405 ವಿದ್ಯಾರ್ಥಿ ಕೆಸೆಟ್ ಎಕ್ಸಾಮ್ ಪಾಸ್ ಆಗ್ಯಾರ. ಅದರೊಳಗೆ 45 ವಿದ್ಯಾರ್ಥಿ ಅವರು ಪ್ರೆಸೆಂಟ್ ಈಗ ಗೋರ್ಮೆಂಟ್ ಶಾಲೆಗೆ ಅವರಿಗೆ ಸ್ಥಾನ ಸಿಕ್ಕದ. ನೋಡ್ರಿ ಎಷ್ಟು ಆಶ್ಚರ್ಯ ಸಿಕ್ಕಿತ್ತದ. ಮತ್ತು ಟೋಟಲ್ ಸರ್ದು ಆಫ್ಲೈನ್ ಕ್ಲಾಸ್ ಮತ್ತು ಇದರಿಂದ 1405 ವಿದ್ಯಾರ್ಥಿಗಳು 1405 ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಟೀಚರ್ ಫೀಲ್ಡ್ದಾಗ ಕೆಲಸ ಮಾಡ್ತಾರೆ. ನೋಡ್ರಿ ಎಷ್ಟು ಸರ್ ಫ್ರೀ ಕ್ಲಾಸಸ್. ನಾವು ಹೊರಗೆ ಕೋಚಿಂಗ್ ಹಚ್ಬೇಕಂದ್ರೆ 50ರಿಂದ 1 ಲಕ್ಷ ರೂಪಾಯಿ ಖರ್ಚಾಗುತ್ತದೆ. ಬಟ್ ಇವ್ರು ಕೋಚಿಂಗ್ ಫ್ರೀ ಕ್ಲಾಸಸ್ ಹೇಳಿದ ಕಾಲಾಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತದೆ, ಅವ್ರಿಗೆ ನೆನಪಾಗ್ಬಿಡೋದು. ಗೆಳೆಯರೇ, ಈ ವಿಡಿಯೋ ನೋಡ್ತಾ ನಮ್ಮ ಚಾನೆಲ್ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಗೆಳೆಯರು ಯಾರೇ ಎಕ್ಸಾಮ್ ಕೊಡೋರು ಇದ್ರು, ಯಾವುದೇ ಎಕ್ಸಾಮ್ ಕೊಡೋದಿದ್ರು ಅವ್ರಿಗೆ ಇದು ವಿಡಿಯೋ ಅವ್ರಿಗೆ ತಲುಪಿಸಿ. ಯಾಕಂದ್ರೆ ಅವ್ರ ಬಳಿ ಪಾಸಿಟಿವ್ ಎನರ್ಜಿ ನಿರ್ಮಾಣ ಆಗ್ತದೆ. ಯಾಕಂದ್ರಪ್ಪ ಇವ್ರು ದಾನಾಯಿ ಕೌಟಿಂಗ್ ಸರ್ ಅವರು ಒಂದಲ್ಲ ಎರಡಲ್ಲ 28 ರಾಜ್ಯದಲ್ಲಿ ಹೋಗಿ ಎಕ್ಸಾಮ್ ಬಿಡಿಸಿ ಬಂದಾರ. ಅವರು ಟೋಟಲ್ 79 ಎಕ್ಸಾಮ್ ಕ್ಲಿಯರ್ ಮಾಡ್ರಿ. ನೋಡ್ರಿ ಎಷ್ಟು ಆಶ್ಚರ್ಯ ಸಿಕ್ಕಿತ್ತದ. ಅದಕ್ಕಾಗಿ ಅವರಿಗೆ ನಿಮ್ಮ ಗೆಳೆಯರಿಗೆ ಇದು ವಿಡಿಯೋ ಅವ್ರಿಗೆ ಶೇರ್ ಮಾಡಿ. ಯಾಕಂದ್ರೆ ಅವ್ರ ಬಳಿ ಬಿ ಪಾಸಿಟಿವ್ ನಿರ್ಮಾಣ ಆಗ್ತದೆ. ಅವರು ಪಾಸಿಟಿವ್ ನಿರ್ಮಾಣ ಆತವ್ರ ಮನುಷ್ಯನಾಗ. ಮತ್ತು ಅವ್ರಿಗೆ ಎಕ್ಸಾಮ್ ಕೊಡೋದಿತ್ತಂದ್ರೆ ದಾನಯ್ಯ ಕೌಟ್ಗಿ ಮಟ್ಟ ತಂದು ಸರ್ಚ್ ಮಾಡಿರಿ ಯೂಟ್ಯೂಬ್ದಾಗ, ಅವ್ರದ್ದು ಕ್ಲಾಸಸ್ ಸಿಗ್ತಾವ. ಧನ್ಯವಾದಗಳು.